ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಮಿತ್ರ ಪಕ್ಷಗಳ ಸಭೆ ನಡೀತಾ ಇದೆ. ನಾಯಕರಿಗೆ ಸ್ವಾಗತವನ್ನ ಕೋರಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಮಹಾಗಠಬಂಧನ್ ಮಹಾಮೈತ್ರಿಯ ಬಗ್ಗೆ ಸಭೆ ಆರಂಭವಾಗಿದೆ. ವೆಲ್ಕಮ್ ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಎಐಸಿಸಿ ಅಧ್ಯಕ್ಷರು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ ಇದು. ನಾಯಕತ್ವ ಸೀಟು ಹಂಚಿಕೆ ವಿಚಾರವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ 6 ಪ್ರಮುಖ ವಿಚಾರಗಳ ಬಗ್ಗೆ ನಾಯಕರು ಮಾತುಕತೆಯನ್ನ ಮಾಡಲಿದ್ದಾರೆ. ಸಂಜೆ 4 ಗಂಟೆವರೆಗೂ ಕೂಡ ಸುದೀರ್ಘವಾಗಿ ಸಭೆಯನ್ನ ಮಾಡಲಿದ್ದಾರೆ ನಾಯಕರು. ಸಭೆಯಲ್ಲಿ 26 ಪಕ್ಷಗಳ 49ಕ್ಕೂ ಹೆಚ್ಚು ನಾಯಕರು ಭಾಗಿ ಆಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷಗಳು ಇಲ್ಲಿ ಹೆಚ್ಚಿನದಾಗಿ ಕೈ ಜೋಡಿಸಿರುವಂಥದ್ದು. 2 ರಾಷ್ಟ್ರೀಯ ಪಕ್ಷ ಇದೆ, ಒಂದು ಕಾಂಗ್ರೆಸ್ ಮತ್ತೊಂದು ಆಪ್. 2 ರಾಷ್ಟ್ರೀಯ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷಗಳು ಕೂಡ ಕೈ ಜೋಡಿಸಿರುವಂಥದ್ದು. 6 ಜನ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ನಿತೀಶ್ ಕುಮಾರ್ ಅವರು, ಅರವಿಂದ್ ಕೇಜ್ರಿವಾಲ್, ಭಗವಂತ್ ಸಿಂಗ್ ಮಾನ್ ಪಂಜಾಬ್ನ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ MK ಸ್ಟಾಲಿನ್ ಅವರು, ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರುವಂತಹ ಹೇಮಂತ್ ಸೊರೇನ್, 6 ಜನ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ಮಾಜಿ ಕೇಂದ್ರ ಸಚಿವರುಗಳು ಹಾಗೆ ಪ್ರಮುಖ ಪಕ್ಷಗಳ ನಾಯಕರು ಭಾಗಿಯಾಗಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಪರಿಣಾಮ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಈ 26 ಪಕ್ಷಗಳ ಲೋಕಸಭೆಯ ಸಂಸದರು ಟೋಟಲ್ ಆಗಿ ಲೆಕ್ಕ ಹಾಕೊಂಡ್ರೆ ಒಂದು 155ರಿಂದ 160 ಜನ ಬರ್ತಾರೆ. ಇವರು ಇನ್ನೂ ಹೆಚ್ಚಿನ ಸ್ಥಾನವನ್ನ ಈ ಬಾರಿ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. 2024ರ ಲೋಕಸಭೆ ಎಲೆಕ್ಷನ್ ನಲ್ಲಿ ಒಟ್ಟಿನಲ್ಲಿ ಬಿಜೆಪಿ ಮಣಿಸಬೇಕು, ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಇದೆಲ್ಲದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಮೋದಿ ಅವರನ್ನ ಹೇಗಾದ್ರೂ ಮಾಡಿ ಈ ಬಾರಿ ಪ್ರಧಾನಿ ಆಗದಂತೆ ತಡಿಬೇಕು, ನಮ್ಮ ಅಸ್ತಿತ್ವವನ್ನ ಲೋಕಸಭೆಯಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಹೋರಾಟ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಕಾಂಗ್ರೆಸ್ ಈಗ ಈ ಹಿಂದೆ ಇದ್ದ ರೀತಿಯಲ್ಲಿ ಬಲಿಷ್ಠವಾಗಿಲ್ಲ. ಪ್ರಾದೇಶಿಕ ಪಕ್ಷಗಳ ಜೊತೆಯಲ್ಲಿ ಕೈ ಜೋಡಿಸ್ಬಿಟ್ಟೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ಪರಿಸ್ಥಿತಿ ಬಂದು ನಿಂತಿರುವಂಥದ್ದು. ಈಗ ಸಭೆ ಆರಂಭವಾಗಿದೆ, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಸಭೆ ಆರಂಭ ಆಗಿರುವಂತದ್ದು ಸಭೆಯಲ್ಲಿ 26 ಪಕ್ಷದ ನಾಯಕರುಗಳನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಾಗತವನ್ನು ಕೋರಿರುವಂತದ್ದು. ಇದು ಹೊಸ ಮನ್ವಂತರಕ್ಕೆ ನಾಂದಿ ಆಗುವಂತ ಸಭೆ ಮತ್ತು ಗೇಮ್ ಚೇಂಜರ್ ಸಭೆ ಅನ್ನುವ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. 2024ರಲ್ಲಿ ಈ ಒಂದು 24ರ ಮುನ್ನುಡಿಯನ್ನು ಬರ್ತಕ್ಕಂಥ ಈ ಒಂದು ಸಭೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಒಗ್ಗಟ್ಟು ಮುಖ್ಯ ಆಗಿರುವಂತದ್ದು, ಜೊತೆಗೆ ನಮ್ಮೆಲ್ಲರ ಆಶಯ ಮತ್ತು ಅಜೆಂಡಾ ಒಂದೇ ಆಗಿದೆ. ಹಾಗಾಗಿ ನಾವೆಲ್ಲರಲ್ಲಿ ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ, ನಮ್ಮದೆಲ್ಲವೂ ಕೂಡ ಒಂದೇ ಮನಸ್ಸು ಮತ್ತು ಮನಸ್ಥಿತಿ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವಾಗತ ಭಾಷಣ ಮಾಡೋ ಸಂದರ್ಭದಲ್ಲಿ ಆಡಿರುವಂತದ್ದು. ಬೆನ್ನಲ್ಲೇ ಇವತ್ತು ಪ್ರಮುಖವಾಗಿ ಮಿತ್ರ ಪಕ್ಷಗಳ ಅಭಿಪ್ರಾಯ ಕೂಡ ಒಂದೇ ಆಗಿರುವಂತದ್ದು. ಈ ಒಂದು ಮೈತ್ರಿಕೂಟದ ಮುಖ್ಯಸ್ಥರನ್ನಾಗಿ ಸೋನಿಯಾ ಗಾಂಧಿ ಅವರನ್ನ ಮಾಡಬೇಕು, ಜೊತೆಗೆ ಸಂಚಾಲಕರಾಗಿ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರನ್ನ ಮಾಡಬೇಕಂತ ಹೇಳಿ ಈಗಾಗಲೇ ಅಭಿಪ್ರಾಯ ವ್ಯಕ್ತವಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಹಿಂದೆ UPA 1 ಮತ್ತು UPA 2 ಅನ್ನ ಯಶಸ್ವಿಯಾಗಿ ನಿರ್ವಹಿಸಿದಂತವರು ಸೋನಿಯಾ ಗಾಂಧಿ ಅವರು. ಹಾಗಾಗಿ ಇಲ್ಲೂ ಕೂಡ ಸೀನಿಯರಿಟಿ ಆಧಾರದ ಮೇಲೆ ಮತ್ತು ಅತಿದೊಡ್ಡ ಪಕ್ಷ ಮತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಆಗಿದ್ರಿಂದ ಅದರ ನೇತಾರರೇ ಇದರ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕೆಂಬ ಚರ್ಚೆ ಆರಂಭವಾಗಿರುವಂತದ್ದು. ಪ್ರಮುಖವಾಗಿ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಈ ಒಂದು ನೂತನ ಮೈತ್ರಿಕೂಟಕ್ಕೆ ಚಾಲನೆ ಕೊಟ್ಟಂತವರು. ಹಾಗಾಗಿ ಪಾಟ್ನಾದ ಮೊದಲ ಸಭೆಯ ಉಸ್ತುವಾರಿ ಕೂಡ ಅವರಾಗಿದ್ರು. ಹಾಗಾಗಿ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರನ್ನು ಕೂಡ ಸಂಚಾಲಕರನ್ನಾಗಿ ಮಾಡಬೇಕೆಂಬುದು ಚರ್ಚೆ ಆರಂಭ ಆಗಿರುವಂತದ್ದು. ಪ್ರಮುಖವಾಗಿ ಇವತ್ತಿನ ಅಜೆಂಡಾಗಳಲ್ಲಿ ಮುಂಬರಲಿರ್ತಕ್ಕಂಥ ಲೋಕಸಭೆ ಚುನಾವಣೆ, ಸೀಟು ಹಂಚಿಕೆ, ಸಂವಹನ ಮತ್ತು ಮತ್ತೆ ಹೊಸ ಮಿತ್ರ ಪಕ್ಷಗಳನ್ನ ಆಹ್ವಾನ ಮಾಡುವಂತದ್ದು, EVM ದೋಷ ವಿಚಾರ. ಪ್ರಮುಖವಾಗಿ ಇದೇ ಜುಲೈ 20ರಿಂದ ಆರಂಭವಾಗಲಿರ್ತಕ್ಕಂಥ ಮಳೆಗಾಲದ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತರಲಿಕ್ಕೆ ಹೊರಟಿರ್ತಕ್ಕಂಥ UCC ಮಸೂದೆಗೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಅಭಿಪ್ರಾಯ ಯಾವ ರೀತಿ ಇರಬೇಕು, ಅದನ್ನು ವಿರೋಧ ಮಾಡಬೇಕಾದ್ರೆ ಯಾವ ಹಿನ್ನೆಲೆಯಲ್ಲಿ ಮಾಡಬೇಕೆಂಬುದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗ್ತಿದೆ. ಇನ್ನು ಪ್ರಮುಖವಾಗಿ ದೇಶದಲ್ಲಿ ನಡೆದಂತಹ ಅನೇಕ ಘಟನೆಗಳು, ಅದು ತಮಿಳುನಾಡಿನಲ್ಲಿ ಎಲ್ಲೊಂದು ಕಡೆ IT ರೇಡ್ ಆಗಿರುವಂತದ್ದು, ಇತ್ತ ಮಹಾರಾಷ್ಟ್ರದಲ್ಲಿ 25 ವರ್ಷಗಳ ಪಕ್ಷ ಆಗಿರ್ತಕ್ಕಂಥ NCP ಇವತ್ತು 2 ಓಡಾಗಿರುವಂತದ್ದು. ಹಾಗಾಗಿ NCPಯ ನೇತಾರಾಗಿರ್ತಕ್ಕಂಥ ಶರದ್ ಪವಾರ್ ಕೂಡ ಈ ಒಂದು ಸಭೆಗೆ ಆಗಮಿಸಿರತಕ್ಕಂಥದ್ದು ಮತ್ತು ಉದ್ಧವ್ ಠಾಕ್ರೆ ಇರತಕ್ಕಂಥದ್ದು, ಅವರ ಪುತ್ರ ಆದಿತ್ಯ ಠಾಕ್ರೆ ಕೂಡ ಇದೀಗ ಆಗಮಿಸಿರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಇರುವಂತದ್ದು. ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲೆಲ್ಲಿ ಬಲಾಢ್ಯಾಗಿರ್ತಕ್ಕಂಥ ಪ್ರಾದೇಶಿಕ ಪಕ್ಷಗಳಿದಾವೆ ಆ ಪ್ರಾದೇಶಿಕ ಪಕ್ಷಗಳನ್ನ ಸ್ವಾಯತ್ತ ಸಂಸ್ಥೆಗಳ ಮುಖಾಂತರ ಎಲ್ಲ ಒಂದ್ ಕಡೆ ಆ ಪಕ್ಷಗಳನ್ನ ಒಡೆದಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು.
ಪ್ರಮುಖವಾಗಿ ಇಲ್ಲಿ ದೊಡ್ಡ ತಲೆನೋವು ಅಂತ ಹೇಳಿದ್ರೆ ಸೀಟು ಹಂಚಿಕೆ. ಯಾಕಂತ ಹೇಳಿದ್ರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಪಾರುಪತ್ಯ ಇಲ್ಲ, ಅಲ್ಲಿ ಸಮಾಜವಾದಿ ಪಕ್ಷ ತನ್ನದೇ ಆದ ನೆಲೆಗಟ್ಟನ್ನು ಹೊಂದಿರುವಂತದ್ದು. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟನ್ನು ಕೊಡಬೇಕೆಂಬುದರ ಬಗ್ಗೆ ಚರ್ಚೆ ಆಗಿರುವಂತದ್ದು. ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಸೋನಿಯಾ ಗಾಂಧಿ ಅವರು ರಾಯ್ ಬರೇಲಿಯ ಎಂಪಿ ಕೂಡ ಹೌದು, ಅಲ್ಲದೆ ಕಾಂಗ್ರೆಸ್ನ ತವರೂರು ಅಂತೆಲ್ಲ ಕರೆಯಲಾಗ್ತಿದೆ. ಹಾಗಾಗಿ ಉತ್ತರ ಪ್ರದೇಶದ ಸೀಟು ಹಂಚಿಕೆ ಇರುವಂತದ್ದು. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಪರಸ್ಪರ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಿರತಕ್ಕಂಥ ಹೋರಾಟಗಳು ಮತ್ತು ವೈರುಧ್ಯಗಳು ಇವೆಲ್ಲವನ್ನು ಬದಿಗೊತ್ತಿ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಹಾಗೂ ಸಿಪಿಐ ಮತ್ತು ಸಿಪಿಎಂ ಇವೆಲ್ಲರೂ ಸೇರಿ ಲೋಕಸಭೆಯಲ್ಲಿ ಯಾವ ರೀತಿ ಸೀಟು ಹಂಚಿಕೆ ಮಾಡಬೇಕೆಂಬುದು ದೊಡ್ಡ ತಲೆನೋವಾಗಿರುವಂತದ್ದು. ನಾವು ಪಕ್ಕದ ತಮಿಳುನಾಡು ಮತ್ತು ಕೇರಳ ಮತ್ತು ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ವಿಚಾರಕ್ಕೆ ಬಂದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಪಾರಪತ್ಯ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ನ ಪಾತ್ರ ಏನೆಂಬುದರ ಬಗ್ಗೆ ಕೂಡ ಚರ್ಚೆ ಆರಂಭವಾಗಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದ ಪ್ರಾದೇಶಿಕ ಪಕ್ಷಗಳು ಇದುವರೆಗೂ ಕೂಡ ಕಾಂಗ್ರೆಸ್ನ ಮಿತ್ರಕೂಟಕ್ಕೆ ಈಗಾಗಲೇ ಸೇರ್ಪಡೆ ಆಗಿರುವುದಿಲ್ಲ. ಅಲ್ಲಿರ್ತಕ್ಕಂಥ ಟಿಡಿಪಿ ಇರುವುದು, ಜಗನ್ ರವರ ಪಕ್ಷ ಇರುವಂತದ್ದು, ಬಿಎಸ್ಆರ್ ಪಕ್ಷ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಇಲ್ಲೊಂದು ಕಡೆ ಕಾಂಗ್ರೆಸ್ನ ಹೊರಗುಳಿದಿರುವಂತದ್ದು. ಪ್ರಮುಖವಾಗಿ ಅಲ್ಲಿ ಚಂದ್ರಬಾಬು ನಾಯ್ಡು ಅವರೀಗ ಎನ್ಡಿಎಗೆ ಸೇರ್ಪಡೆಗೊಂಡಿರುವಂತದ್ದು ಕೂಡ. ಹಾಗಾಗಿ ಆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವ ಪ್ರಾದೇಶಿಕ ಪಕ್ಷವನ್ನು ಅಪ್ರೋಚ್ ಮಾಡುವಂತದ್ದು. ಯಾಕಂತೇಳಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ನೆಲೆಗಟ್ಟು ಹೊಂದಿರುವಂತದ್ದು. ಹಾಗಾಗಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಹೋರಾಟ ಯಾವ ರೀತಿ ಇರಬೇಕು ಮತ್ತು ತೆಲಂಗಾಣದಲ್ಲಿ ಇಲ್ಲೊಂದು ಕಡೆ ಈಗಾಗಲೇ ಶರ್ಮಿಳಾರವರು ಇರತಕ್ಕಂಥದ್ದು. ಹಾಗಾಗಿ ಶರ್ಮಿಳಾರವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯಬೇಕೆಂಬುದರ ಬಗ್ಗೆ ಕೂಡ ಚರ್ಚೆ ಇವತ್ತು ಆರಂಭವಾಗಲಿದೆ. ಪ್ರಮುಖವಾಗಿ ಈಗಾಗಲೇ ಲೋಕಸಭೆ ಚುನಾವಣೆಯ ಇವರ ಮುನ್ನುಡಿಯಾಗಿರುವಂತದ್ದು. ಅದಕ್ಕೂ ಮುಂಚಿತವಾಗಿ 4 ರಾಜ್ಯಗಳ ನೀವು ಹೇಳ್ತಾ ಇದ್ರಲ್ಲ, ಈಗ ಆಂಧ್ರ ಪ್ರದೇಶದ ವಿಚಾರಕ್ಕೆ ಬರೋದಾದ್ರೆ ನಾವು ಬರೀ ಜನಸೇನಾ ಪಕ್ಷ ಅಂದ್ರೆ ಪವನ್ ಕಲ್ಯಾಣ್ ಅವರ ಪಕ್ಷವನ್ನ ಮಾತ್ರ ಕರೆದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ YSRCP ಜಗನ್ ನೇತೃತ್ವದ ಪಕ್ಷವನ್ನು ಕೂಡ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಮಹಾಗಠಬಂಧನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲಿ ನಾಯಕತ್ವದ ವಿಚಾರನೂ ಕೂಡ ತುಂಬಾ ಪ್ರಮುಖವಾಗುತ್ತೆ. ಮತ್ತೊಮ್ಮೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ಧಾಂತ್ ಪಟೇಲ್. ಈಗ ಆಂಧ್ರ ಪ್ರದೇಶದ ವಿಚಾರಕ್ಕೆ ಬರೋದಾದ್ರೆ ಬರೀ ಇಲ್ಲಿ ಪ್ರಮುಖವಾಗಿ ಪವನ್ ಕಲ್ಯಾಣ್ ಅವರ ಜನಸೇನಾ ಪಕ್ಷದವರನ್ನ ಮಾತ್ರ ಕರೆಯಲಾಗಿದೆ. ಟಿಡಿಪಿ ಕರೆದಿಲ್ಲ, YSRCP ಅವರನ್ನ ಕರೆದಿಲ್ಲ, ಮತ್ತೊಂದ್ ಕಡೆ ಪಂಜಾಬ್ನಲ್ಲಿ ಶಿರೋಮಣಿ ಅಕಾಲಿ ದಳದವರನ್ನು ಕೂಡ ಕರೆದಿಲ್ಲ. ಈ ರೀತಿಯಾಗಿ NDA ಮೈತ್ರಿಕೂಟವನ್ನ ಯಾರು ಕೆಲವರು ಸೇರಿಲ್ಲ ಅಂತವ್ರನ್ನು ಏನಾದ್ರೂ ಅಪ್ರೋಚ್ ಮಾಡುವಂತ ನಿಟ್ಟಿನಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗ್ಬೋದಾ ಅಂತ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಈ ಒಂದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಈ ಒಂದು ಮೈತ್ರಿಕೂಟ ಸಭೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಸ್ಥರನ್ನಾಗಿ ಸೋನಿಯಾ ಗಾಂಧಿ ಅವರನ್ನ ಮಾಡಬೇಕು, ಸಂಚಾಲಕರನ್ನಾಗಿ ನಿತೀಶ್ ಕುಮಾರ್ ಅವರನ್ನ ಮಾಡಬೇಕು. ಯಾರು ಭಾರತೀಯ ಜನತಾ ಪಕ್ಷದ ವಿರುದ್ಧವಿರುವಂತವರು ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ವಿರೋಧಿಗಳು ಯಾರಿದ್ದಾರೆ ಮತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಯಾರು ಕೈ ಜೋಡಿಸಕ್ಕೆ ತಯಾರಿಲ್ಲ ಮತ್ತು ಪ್ರಾದೇಶಿಕವಾಗಿ ಯಾರೆಲ್ಲ ಬಲವಾಗಿದ್ದಾರೆ ಅಂತ ಪಕ್ಷಗಳನ್ನು ಕೂಡ ಈ ಒಂದು ಮಿತ್ರಕೂಟಕ್ಕೆ ಸೇರಿಸಿಕೊಳ್ಳಲು ಸಂಬಂಧಪಟ್ಟಾಗ ಅದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗ್ತಿದೆ. ಅದಕ್ಕಾಗಿ ಒಂದು ಉಪಸಮಿತಿಯನ್ನು ರಚನೆ ಮಾಡಿ ಹೊಸ ಹೊಸ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಮತ್ತು ಈ ಒಂದು ಮಿತ್ರಕೂಟಕ್ಕೆ ಸೇರ್ಲಿಕ್ಕೆ ತಯಾರಿರ್ತಕ್ಕಂಥ ಒಂದೇ ಸಿದ್ಧಾಂತವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಕೂಡ ಅವಕಾಶ ಕೊಡುವ ಸಂಬಂಧಪಟ್ಟ ಕೂಡ ಒಂದು ಉಪಸಮಿತಿಯನ್ನು ಕೂಡ ರಚನೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಉಪಸಮಿತಿ ಲೋಕಸಭೆ ಚುನಾವಣೆಗೂ ಮುನ್ನ ದೇಶಾದ್ಯಂತ ಎಲ್ಲೆಲ್ಲಿ ರ್ಯಾಲಿಗಳನ್ನ ಮಾಡಬೇಕು, ಸಭೆಗಳನ್ನ ಮಾಡಬೇಕು, ಸಮಾರಂಭಗಳನ್ನ ಮಾಡಬೇಕು, ಈ ಒಂದು ಮಿತ್ರಕೂಟದ ಅಜೆಂಡಾ ಏನಿರಬೇಕು, ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಯಾವ ರೀತಿ ಇರಬೇಕು, ಜೊತೆಗೆ ಜನರ ಮುಂದೆ ಯಾವೆಲ್ಲ ವಿಚಾರಗಳನ್ನ ಮಂಡಿಸಬೇಕೆಂಬುದರ ಬಗ್ಗೆ ಕೂಡ ಉಪಸಮಿತಿ ರಚನೆ ಮಾಡಿ ಆ ಉಪಸಮಿತಿಯ ಸೂಚನೆ ಮೇರೆಗೆ ಈ ಒಂದು ಹೋರಾಟಕ್ಕಿಳಿಯಲು ಕೂಡ ತೀರ್ಮಾನ ಮಾಡಲಾಗ್ತದೆ. ಪ್ರಮುಖವಾಗಿ ಈಗಾಗಲೇ ಸೀಟು ಹಂಚಿಕೆ ಅನ್ನೋದು ದೊಡ್ಡ ತಲೆನೋವಿಗೆ ಪರಿಣಮಿಸಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ತೃಣಮೂಲ ಕಾಂಗ್ರೆಸ್ ಹಾಗೂ ಸಿಪಿಐ ಸಿಪಿಎಂ ಕೂಡ ಪಕ್ಷಗಳು ಈಗ ಈ ಮಿತ್ರ ಪಕ್ಷದಲ್ಲಿರೋದ್ರಿಂದ ಸಿಪಿಐ ಸಿಪಿಎಂ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವೆ ಹಾವು ಮುಂಗಿಸಿದಂತ ಸಂಬಂಧ ಇರತಕ್ಕಂಥದ್ದು. ಈ ಸಂಬಂಧದ ನಡುವೆ ಕೂಡ ಈಗ ಕಾಂಗ್ರೆಸ್ ಮತ್ತು ತೃಣಮೂಲ ಪಕ್ಷದ ಕಾರ್ಯಕರ್ತರ ನಡುವೆ ಪ್ರತಿದಿನ ಕೂಡ ಎಲ್ಲೊಂದ್ ಕಡೆ ಗಲಾಟೆಗಳಾಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಅಲ್ಲಿ ಹೊಂದಾಣಿಕೆ ಯಾವ ರೀತಿ ಮಾಡುವಂಥದ್ದು, ಲೋಕಸಭೆ ಚುನಾವಣೆ ಅಲ್ಲಿ ಯಾವ ರೀತಿ ಸ್ಟ್ರಾಟಜಿನ ಮಾಡುವಂಥದ್ದು ದೊಡ್ಡ ತಲೆನೋವಾಗಿರುವಂಥದ್ದು. ಯಾಕಂತಂದ್ರೆ ಅಲ್ಲಿ ಸರ್ಕಾರ ನಡೆಸಿರ್ತಕ್ಕಂಥ ತೃಣಮೂಲ ಕಾಂಗ್ರೆಸ್ನ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಎಲ್ಲ ಒಂದ್ ಕಡೆ ಅವರು ತಮ್ಮ ಪಟ್ಟನ್ನು ಸಡಿಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಇದರ ನಡುವೆ ಪೃಥ್ವಿ ಈಗ ದೆಹಲಿ ವಿಚಾರಕ್ಕೆ ಬಂದ್ರೆ ಮತ್ತು ಪಂಜಾಬ್ ವಿಚಾರಕ್ಕೆ ಬಂದ್ರೆ ಅಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕಾ ಅಥವಾ ಪಂಜಾಬ್ ಅಲ್ಲಿ ಬಂದ್ರೆ ಮುಂದಿನ ದಿನಗಳಲ್ಲಿ ಉಳಿದ ಪ್ರಾದೇಶಿಕ ಪಕ್ಷಗಳು ಕೈ ಜೋಡಿಸಿದ್ರೆ ಸೀಟು ಹಂಚಿಕೆ ವಿಚಾರವಾಗಿ ಒಂದಷ್ಟು ಗೊಂದಲಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಎಲ್ಲ ಕಾರಣಕ್ಕಾಗಿ ಆಮ್ ಆದ್ಮಿ ಪಾರ್ಟಿಯ ಅಂದ್ರೆ ದೆಹಲಿಯಲ್ಲಿ ಅಧಿಕಾರವನ್ನ ಎಲ್ಲೊಂದ್ ಕಡೆ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಳ್ಳಲು ಬಿಜೆಪಿ ಸರ್ಕಾರ ಎಲ್ಲೊಂದ್ ಕಡೆ ಸುಗ್ರೀವಾಜ್ಞೆ ಮಾಡಿಸಿರುವಂತಹ ಸಂಬಂಧಪಟ್ಟಾಗ ಈಗಾಗಲೇ ಕಾಂಗ್ರೆಸ್ ಅನಿವಾರ್ಯವಾಗಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು.
ಈ ವಿರೋಧವನ್ನು ವ್ಯಕ್ತಪಡಿಸಿದ ಮೇಲೆ ಏನು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಟ್ಟ ಮೇಲೆ ಇದೀಗ ಕೇಜ್ರಿವಾಲ್ ಈ ಸಭೆಗೆ ಮೋಸ್ಟ್ಲಿ ಈ ಸಭೆಯನ್ನ ನೋಡ್ತಾ ಇದ್ರೆ ಸಾಕಷ್ಟು ರಾಜ್ಯಗಳಲ್ಲಿ ಅವರವರ ನಡುವೆನೆ ವೈರತ್ವ ಇರುವಂತದ್ದು ಸಂದರ್ಭದಲ್ಲೂ ಕೂಡ ಬಂದಿರುವಂತದನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ ಪ್ರಾಬಬ್ಲಿ ಚಿದಾನ್ ಪಟೇಲ್ ನಮ್ಮ ಅಸ್ತಿತ್ವನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಾವೇ ಕಚ್ಚಾಡಿದ್ರೆ ನಮ್ಮ ಅಸ್ತಿತ್ವಕ್ಕೂ ಹೊಡೆತ ಬೀಳುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಾಗುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ನೋಡೋಣ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗುತ್ತೆ. ಸಂಜೆ 4 ಗಂಟೆಗೆ ಇನ್ನಷ್ಟು ಬ್ರೀಫ್ ಆಗಿ ಅವರೇ ಎಕ್ಸ್ಪ್ಲೇನ್ ಮಾಡುವಂತ ಸಾಧ್ಯತೆ ಇದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.